ನಮಸ್ಕಾರ. ನಮ್ಮ ಚಾವಡಿ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ನಾವೀಗ ಮಲ್ಪೆ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಬಂದಿದ್ದೇವೆ. ಶತಮಾನೋತ್ಸವದ ಹೊಸ್ತಿಲಿನಲ್ಲಿ ಇರುವಂಥ ಈ ಸಂಸ್ಥೆ ಶತಮಾನೋತ್ಸವದ ಅಂಗವಾಗಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ. ಬಹಳ ಸೊಗಸಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದ್ದು, ಸಣ್ಣ ಮಕ್ಕಳಿಂದ ಹಿಡಿದು 60 ವರ್ಷ ಮೇಲ್ಪಟ್ಟವರಿಗೂ ಕೂಡ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಕ್ರೀಡಾಪಟುಗಳು ಬಹಳ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಬೆಳಗ್ಗೆ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಂಥ ಈ ಒಂದು ಕ್ರೀಡಾಕೂಟ ಹಲವಾರು ಕ್ರೀಡಾ ಸ್ಪರ್ಧೆಗಳೊಂದಿಗೆ ಮುಂದುವರಿದಿದೆ. ಯಾವ ರೀತಿಯಲ್ಲಿ ಕ್ರೀಡಾ ಸ್ಪರ್ಧೆಗಳು ಆಗ್ತಾ ಇದೆ, ಶತಮಾನೋತ್ಸವದ ಮುಖ್ಯ ಉದ್ದೇಶ ಏನು, ಎಲ್ಲದನ್ನ ಕೇಳೋಣ ಬನ್ನಿ. ಕ್ಷೇತ್ರದ ದೇವರುಗಳೇ ಹೊಂದಿಸಿಕೊಂಡು ನಮ್ಮ ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಮಲ್ಪೆ ಇದರ ಶತಮಾನೋತ್ಸವದ ಅಂಗವಾಗಿ ಇವತ್ತು ನಡೆಯುವ ಕ್ರೀಡಾಕೂಟದಲ್ಲಿ 1 ವರ್ಷದಿಂದ 8 ವರ್ಷದವರೆಗೆ, 8 ವರ್ಷದಿಂದ 16 ವರ್ಷ, 16 ವರ್ಷದಿಂದ 31 ವರ್ಷ ಹಾಗೂ 31 ವರ್ಷದಿಂದ 60 ವರ್ಷ, ಹಾಗೆಯೇ 60ರಿಂದ ಮೇಲ್ಪಟ್ಟ ಎಲ್ಲ ವಯೋಮಾನದವರಿಗೆ ಕ್ರೀಡೆಯನ್ನು ಆಯೋಜಿಸಿದ್ದೇವೆ. ನಮ್ಮ ಉಭಯ ಜಿಲ್ಲೆಡ್ ಪ್ರಥಮವಾದ ಸ್ಥಾಪನಾ ಇನಿ ಮಂಗಳೂರು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. ಬಹುಶಃ ಮಲ್ಪದ ಹಿರಿಯರ್ನಗಲು ಆ ಸಮಾರಂಭದ ಭಾಗಿಯಾದಿನ ತತ್ಪರಿಣಾಮ ಐಟ ಸ್ಫೂರ್ತಿ ಪಡೆದು 1918 ಮಲ್ಪೆಡ್ ಬಿಲ್ಲವ ಸಮಾಜ ಸೇವಾ ಸಂಘ ರಚನೆ ಮಲ್ತೇರು. 1912 ಕುದ್ರೋಳಿ ಉಭಯ ಜಿಲ್ಲೆದ ಅತೀ ಪುರಾತನವಾದ ರಡ್ಡ ಸಂಸ್ಥೆಯಲ್ಲಿ ನಿರಂತರವಾದ ನಡುತ್ತೊಂದು ಬತ್ತಿನ ಸಂಸ್ಥೆಯಲ್ಲಿ 100 ವರ್ಷ ಪೂರೈಸಿದ ಬಳಿಕ ಬ್ರಹ್ಮಶ್ರೀ ನಾರಾಯಣ ಗುರುನ ಸಂದೇಶ ಏನೋ ಉಂಡು, ವಿದ್ಯೆಯಿಂದ ಸ್ವತಂತ್ರರಾಗಿ ಪಂಪಿನ ಸಂದೇಶದ ಅನ್ವಯ ನಮ್ಮ ಹಿರಿಯಕ್ಕಲು 40 ವರ್ಷ ಪಿರೌಡು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿಯರು. 1260 ವಿದ್ಯಾರ್ಥಿಗಳು ಇನಿ ಶಿಕ್ಷಣ ಪಡೆಯುವುದಿಲ್ಲ. ಆ ಸಂಸ್ಥೆಲ್ಲ 40 ವರ್ಷ ಪೂರೈಸಂಡು ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘ ಇನಿ ಶತಮಾನ ಆಚರಣೆ ಮಲ್ತಿನ ಅಂಗವಾದ ಇನಿ 25 ವರ್ಷ ತುಂಬದ ನಮ್ಮ ಹಿರಿಯರ ಕನಸು ಏನು ಉಂಡು, ಆ ಕನಸದ ಪ್ರಕಾರ ಒಂದು 2 ಎಕರೆ ಭೂಮಿನಿ ಶಾಲೆದ ಕ್ರೀಡಾಂಗಣ ನಿರ್ಮಾಣ ಮಲ್ಪರಿಗೋಸ್ಕರ ಖರೀದಿ ಮಲ್ತದ್ದು ಇನಿ ಅವಿನ ಲೋಕಾರ್ಪಣೆಯನ್ನು ಮಲ್ದೇರು ಆಯ್ತಾ. ಕಾರ್ಯಕ್ರಮ ಇನಿ ಸಾಂಗವಾದ ಈ ಜಾಗ ನಡುತ್ತೊಂದುಂಡು. ಎಂಚ ಟೀಮ್ ಪುರ ರೆಡಿ ಆತನ ಎಂಚ ವಿನ್ ಆವಡಿನಿ ಒಂಜಿ ಪ್ರೈಸ್ ಬತ್ತೋಡು. ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಹೊಸ ಆಟದ ಮೈದಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತಹ ಬಾಲಕೃಷ್ಣ ಮೆಂಡನ್, ಅದೇ ಥರ ಶ್ರೀ ಮಾಲತಿ ಬಾಲಕೃಷ್ಣ ಮೆಂಡನ್, ಪ್ರಭಾಕರ್ ಪೂಜಾರಿ, ಹೋಟೆಲ್ ಶಿವಸಾಗರ್ ಗ್ರೂಪ್, ಅದೇ ರೀತಿ ಎಲ್ಲ ನಮ್ಮ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲರಿಗೂ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ವಹಿಸುತ್ತಾ ಇವತ್ತಿನ ಒಂದು ಹೀಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಜಂಟಿಯಾಗಿ ಬಂದ ಅತಿಥಿಗಳು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ತೆಪ್ಪಾಳೆ ತಟ್ಟುವ ಮೂಲಕ ಶತಮಾನೋತ್ಸವದ ಅಂಗವಾಗಿ ಹಿಂದೆ ಬರ್ಪಿನ ಡಿಸೆಂಬರ್ 14-15 ತಾರೀಕುದನಿ ಈ ಕಾರ್ಯಕ್ರಮ ನಡಪೊಂದುಂಡು. ಈ ಕಾರ್ಯಕ್ರಮ ಮಾತಾ ಸಮಾಜ ಬಾಂಧವ್ಯರು ಅಂಚನೆ ಮಾತಾಗಲ ಈ ಕಾರ್ಯಕ್ರಮಕ್ಕೂ ಸಹಕಾರ ಮಲ್ತದು. ಎಲ್ಲ ಕಾರ್ಯಕ್ರಮಕ್ಕೂ ಪೂರಗಲ ಬರೋಡು ಪನಂದು ಈ ಮೂಲಕ ವಿನಂತಿ ಮಲ್ತೊಂದುಲ್ಲ.
ಎಲ್ಲ ಅಮೃತಾತ್ಮರೇ, ವಿಶೇಷವಾದಂಥ ಒಂದು ಕಾರ್ಯಕ್ರಮ. ನಾವು ಯಾವತ್ತೂ ನೋಡ್ತೇವೆ, ಒಂದು ಕ್ರೀಡಾಂಗಣ ಅಥವಾ ಒಂದು ಸಭಾ ಕಾರ್ಯಕ್ರಮ ನಡಿಬೇಕಾದರೆ ರಾಜಕಾರಣಿಗಳು ಮಹನೀಯರನ್ನೆಲ್ಲ ಕರೆಯುವಂಥ ಕಾರ್ಯಕ್ರಮ ನೋಡ್ತಿದ್ದೇವೆ. ಆದರೆ ನಾರಾಯಣ ಗುರು ಸಂಘದವರು ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಸಾಮಾಜಿಕವಾಗಿ ಸರಳವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಮಗೂ ಒಂದು ಆಹ್ವಾನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ನಮಗೆ ಒಂದು ವಿಷಯ ತಿಳಿದ ಪ್ರಕಾರದಲ್ಲಿ ನನ್ನ ಕುಟುಂಬಿಕರಾದಂತಹ ಸದಿಯಾ ಸಾವ್ಕಾರ್ ಅವರು 100 ವರ್ಷಗಳ ಹಿಂದೆ ಈ ಸಂಸ್ಥೆಗೆ ಬಂದು ಒಂದು ಸ್ಥಾಪನೆ ಮಾಡಿದಾರಂಥ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಅದೇ ರೀತಿ 100ನೇ ವರ್ಷದ ಕಾರ್ಯಕ್ರಮ ಆಗುವಾಗ ನನಗೂ ನನ್ನ ಹೆಂಡತಿಗೂ ನಾರಾಯಣ ಗುರು ಸಮಾಜ ಮಂದಿರದಿಂದ ನಮಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಮಲ್ಪೆ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಲ್ಪೆ ಇದರ ಶತಮಾನೋತ್ಸವ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ನಾವಿದ್ದೇವೆ. 1923ರಲ್ಲಿ ಅಧಿಕೃತವಾಗಿ ಸ್ಥಾಪನೆಗೊಂಡಂಥ 2023ರಲ್ಲಿ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಆ ದಿವಸದಿಂದ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿ ವಿವಿಧ ವರ್ಗಗಳಲ್ಲಿ, ಅಂದರೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ವೈದ್ಯಕೀಯ ಚಿಕಿತ್ಸಾ ಶಿಬಿರಗಳನ್ನು ನಡೆಸುವ ಮೂಲಕ ವಿವಿಧ ಸ್ತರಗಳಲ್ಲಿ ನಾವು ಈ ಶತಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಇದೀಗ ನಾಳಿದ್ದು ಡಿಸೆಂಬರ್ 14 ಮತ್ತು 15ರಂದು ಇದರ ಸಮಾರೋಪ ಸಮಾರಂಭ ನಡೆಯಲಿದೆ. ಆ ದಿವಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ವಿವಿಧ ಗಣ್ಯರನ್ನು, ಸಚಿವರುಗಳನ್ನು, ವಿವಿಧ ಗಣ್ಯರನ್ನು ಆಹ್ವಾನಿಸಿ ಒಂದು ಸಂಭ್ರಮದ ಉತ್ಸವದ ಸಮಾರಂಭವನ್ನು ನಡೆಸಲಿಕ್ಕಿದ್ದೇವೆ. ಅದರ ಪ್ರಕಾರ ಆ ದಿವಸ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ಧಾರ್ಮಿಕವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಸಮಾಜದ ಹಾಗೂ ಇತರ ಸಮಾಜದ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಇದೆಲ್ಲದಕ್ಕೂ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಸಂಭ್ರಮಾಚರಣೆಯ ಅಂಗವಾಗಿ ನಾವು ಈ ದಿವಸ ಹಮ್ಮಿಕೊಂಡಂತಹ ಶತಮಾನೋತ್ಸವದ ಸಂಭ್ರಮಾಚರಣೆ ಕ್ರೀಡೋತ್ಸವ ಈ ಸಮಾಜಕ್ಕೆ ಒಂದು ಒಳ್ಳೆಯ ಗುಣಮಟ್ಟದ ವಿಸ್ತೃತ ಶಾಲಾ ಕಟ್ಟಡ, ಅದೇ ರೀತಿ ಕಾಲೇಜನ್ನು ಸ್ಥಾಪಿಸುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ. ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಮಲ್ಪೆ ಶತಮಾನೋತ್ಸವದ ಹೊಸ್ತಿಲಲ್ಲಿ ಈ ಸಂಸ್ಥೆ ಇವತ್ತಿದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಶೈಕ್ಷಣಿಕವಾಗಿ ಎಲ್ಲ ಸಮಾಜದ ಬೇರೆ ಬೇರೆ ಬಾಂಧವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಒಂದು ಮೂಲ ಯೋಜನೆ. ಇದರಿಂದ 5 ಕೋಟಿಯ ಒಂದು ಬಜೆಟನ್ನು ಮಾಡಿಕೊಂಡು ಈ ಶತಮಾನೋತ್ಸವ ಸಂಭ್ರಮನ ಆದಷ್ಟು ಸರಳವಾಗಿ ಸಮಾರೋಪ ಸಮಾರಂಭವನ್ನು ನಡೆಸಿ ಅದರಲ್ಲಿ ಉಳಿದಂತಹ ಇನ್ನೂ ಸಂಗ್ರಹವಾಗುವಂಥ ಎಲ್ಲ ದೇಣಿಗೆಗಳನ್ನು ಸಂಪೂರ್ಣವಾಗಿ ನೂತನ ಕಟ್ಟಡದ ವಿಸ್ತರಣೆ ಮಾಡಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನು
ಈ ಪರಿಸರಕ್ಕೆ ಉಡುಪಿ ಜಿಲ್ಲೆಗೆ ಕೊಡಬೇಕು ಎನ್ನುವ ಇರಾದೆ ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರತಿಯೋರ್ವ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಹಾಗೂ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ದೊಡ್ಡ ಯೋಜನೆ. ಸಮಾಜದ ಬಾಂಧವರು, ಬೇರೆ ಬೇರೆ ಜಾತಿಯ ಬಾಂಧವರು ನಮ್ಮ ಈ ಒಂದು ದೊಡ್ಡ ಯೋಜನೆಗೆ ತಮ್ಮೆಲ್ಲರ ಸಂಪೂರ್ಣ ತನು ಮನಧನದ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರುವಲ್ಲಿ ಸರ್ವರು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೆ. ಎಸ್ ವೀಕ್ಷಕರೇ, ಭಾಳ ಪ್ರಮುಖವಾಗಿ ನಾವುಗಳು ಮಲ್ಪೆ ಬಿಲ್ಲವ ಸಮಾಜ ಸೇವಾ ಸಂಘದ ಶತಮಾನೋತ್ಸವದ ಅಂಗವಾಗಿ ಸಾಗಿ ಬರ್ತಾ ಇರುವಂಥ ಕ್ರೀಡಾಕೂಟದ ಒಂದಷ್ಟು ಚಿತ್ರಣಗಳನ್ನು ಗಮನಿಸಿದ್ವಿ. ಯಾವ ರೀತಿಯಲ್ಲಿ ಹಿರಿಯರು ಕಿರಿಯರು ಎನ್ನದೇ ಎಲ್ಲರೂ ಕೂಡ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದರು. ಇನ್ನಷ್ಟು ಸಾಂಸ್ಕೃತಿಕ ಧಾರ್ಮಿಕ ಕ್ರೀಡಾ ಕಾರ್ಯಕ್ರಮಗಳು ಈ ಸಂಘದಲ್ಲಿ ನಡೀಲಿ, ಶತಮಾನೋತ್ಸವದ ಕಾರ್ಯಕ್ರಮ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಆಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಸ್ವಸ್ತಿಕ್ ಜೊತೆ ನಾನು ತೇಜಸ್ ಜೆ ಬಂಗೇರ, ನಮ್ಮ ಚಾವಡಿ ಉಡುಪಿ. ಭಾಳ ಪ್ರಮುಖವಾಗಿ ಯಾರೆಲ್ಲ ಇವತ್ತು ನಮ್ಮ ಚಾವಡಿ ಟಿವಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಚಿತ್ರಣಗಳು ನಿಮಗಾಗಿ ಕಾಯ್ತಾ ಇರ್ತಾರೆ.